ಮಾಡಬೇಕು ಅಂತ. ನೀವು ತುಂಬಾ ಅಂದ್ರೆ ಕಸೂತಿ ಹಾಕಿರೋ ಬಟ್ಟೆಗಳು ಅಂತಂದ್ರೆ ನಮ್ಮ ಹೆಚ್ಚು ಹೇಳ್ಬೇಕಂದ್ರೆ ಹೆಚ್ಚು ಸಮಾರಂಭದ ಉಡುಪುಗಳನ್ನೇ ನಾವು ಕಸೂತಿ ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ಉಪಯೋಗಿಸ್ತೀವಿ. ಅದರಲ್ಲೂ ಲೇಡೀಸ್ ಅಲ್ಲಿ ಹೆಚ್ಚು ಕಸೂತಿ ಬಟ್ಟೆಗಳನ್ನು ಉಪಯೋಗಿಸ್ತೀವಿ, ಹೌದಲ್ವಾ? ಸುಮಾರು 10,000 15,000 ಗಟ್ಟಲೆ ಬಂಡವಾಳ ಹಾಕಿ ನೀವು ಡ್ರೆಸ್ಸಸ್ ಅನ್ನ ತಗೊಂಡಿರ್ತೀರಾ. ಅವು ಕಸೂತಿ ಹಾಕಿರ್ತಕ್ಕಂಥ ಬಟ್ಟೆಗಳಾಗಿರ್ತವೆ, ಅರ್ಥ ಆಯ್ತಾ? ಈಗ ಆ ಬಟ್ಟೆಗಳನ್ನ, ಅಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನ ನಾವು ತೊಳೆಯುವುದು ಮತ್ತು ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅಂದ್ರೆ, ಇದನ್ನ ನಾವು ಅಂದ್ರೆ ಮಾಮೂಲಿ ಬಟ್ಟೆ ಜೊತೆ ತೊಳಿಬಾರ್ದು. ಆಮೇಲೆ ಬಹಳ ಹೊತ್ತು ಬಟ್ಟೆನಲ್ಲಿ ಸೋಪಿನ ನೀರನ್ನ ನೆನೆಸಿರ್ತೀವಿ ಬೇರೆ ಬಟ್ಟೆಗಳನ್ನೆಲ್ಲ. ಆ ರೀತಿ ಈ ಬಟ್ಟೆನ ನೆನೆಸಿರಂಗಿಲ್ಲ. ಯಾಕೆ ನೆನೆಸಿರಂಗಿಲ್ಲ? ತುಂಬಾ ಹೊತ್ತು ಆ ದಾರ ನೆಂದು ಬಿಟ್ಟು ಆ ದಾರ ಬಿಟ್ಕೊಳುತ್ತೆ. ಅದು ದಾರದಿಂದ ಮಾಡಿರ್ತಕ್ಕಂಥದ್ದು. ಕಸೂತಿ ಅಂದ್ರೆ ಹೇಗಿರುತ್ತೆ? ಕಲರ್ ದಾರಗಳಿಂದ ನಾವು ಆ ಕಸೂತಿಗಳನ್ನ ಮಾಡಿರ್ತೀವಿ. ಆ ದಾರಗಳನ್ನ ಅಂದ್ರೆ ಆ ಉಡುಪುಗಳನ್ನ ಸಂರಕ್ಷಣೆ ಮಾಡೋದು ಹೆಂಗಪ್ಪ, ತೊಳೆಯುವುದು ಹೇಗೆ, ಅದನ್ನ ತೊಳೆದಾದ್ಮೇಲೆ ಯಾವ ರೀತಿ ಒಣಗಿಸ್ಬೇಕು, ಒಣಗಿಸಿದ ನಂತರದಲ್ಲಿ ಯಾವ ರೀತಿ ಅದನ್ನ ಮಡಚಿ ಮನೆಗಳಲ್ಲಿ ಯಾವ ಭಾಗದಲ್ಲಿ ಇಡ್ಬೇಕು, ಎಲ್ಲೆಲ್ಲಿ ಇಡ್ಬೇಕು ಅನ್ನೋದ್ರ ಬಗ್ಗೆ ಇದು ಕಸೂತಿ ಮಾದರಿಗಳ ಸ್ವಚ್ಛತೆ ಮತ್ತು ರಕ್ಷಣೆ. ಸ್ವಚ್ಛತೆ ಅಂದ್ರೆ ತೊಳೆಯುವುದು ಹೇಗೆ, ಒಣಗಿಸುವುದು ಹೇಗೆ ಮತ್ತು ಅದನ್ನ ರಕ್ಷಣೆಯನ್ನ ಮಾಡುವುದು ಹೇಗೆ ಅಂತೇಳಿ. ಈಗ ಕಸೂತಿ ಬಟ್ಟೆಗಳನ್ನ ಅಂದ್ರೆ ನೀವು ಸುಮಾರು ಹೆಚ್ಚು ಬಂಡವಾಳವನ್ನ ಹಾಕಿರ್ತಕ್ಕಂಥ ಬಟ್ಟೆಗಳು, ಸುಮಾರು ಒಂದು 10,000 ಡ್ರೆಸ್ಸು, 5,000 ಡ್ರೆಸ್ಸು, 2,000 ಡ್ರೆಸ್ಸು. ನೀವು ಅಷ್ಟೇ ಗಂಡು ಮಕ್ಕಳು ಹೆಚ್ಚೆಚ್ಚು ಅಂದ್ರೆ ಫಂಕ್ಷನ್ ಸಮಾರಂಭದ ಉಡುಪು ಅಂತ ಕರಿತೀವಿ ನಾವು. ಅವನ್ನ ಏನಂತ ಕರಿತೀವಿ? ಸಮಾರಂಭದ ಉಡುಪು ಅಂತೇಳಿ ಕರಿತೀವಿ. ಆ ಉಡುಪುಗಳನ್ನ ನಾವೇನಾದ್ರೂ ನೆನಕಲ್ಲೇ ಬಿಡ್ತೀವ? ಬಿಡೋದಿಲ್ಲ. ಅವ್ನ ಏನ್ ಮಾಡ್ತೀವಿ? ತಕ್ಷಣವೇ ಎಲ್ಲೆಲ್ಲಿ ಕೊಳೆ ಆಗಿರುತ್ತೋ ಆ ಭಾಗ ಮಾತ್ರ ಸ್ವಲ್ಪ ಬಿಸಿ ನೀರಿನಿಂದ ಸ್ವಲ್ಪ ಬಿಸಿ ಇರತಕ್ಕಂಥ ನೀರಿನಿಂದ ಆ ಕೊಳೆ ಆಗಿರ್ತಕ್ಕಂಥ ಜಾಗವನ್ನ ಸ್ವಲ್ಪ ಹಾಕಿ, ಅಂದ್ರೆ ಹೆಚ್ಚು ಡಿಟರ್ಜೆಂಟ್ ಇಲ್ಲದೆ ಸ್ವಲ್ಪ ಕಡಿಮೆ ಪ್ರಮಾಣ, ಸಾಂದ್ರತೆ ಕಡಿಮೆ ಇರ್ತಕ್ಕಂಥ ಡಿಟರ್ಜೆಂಟ್ ಅನ್ನ ಹಾಕಿ ತೊಳಿತಕ್ಕಂಥದ್ದು. ಹೆಚ್ಚಾಕಿದ್ರೆ ಏನಾಗುತ್ತೆ? ಅದರಲ್ಲಿರುವ ಬಣ್ಣ ಹೊರಟೋಗುತ್ತೆ. ಯಾವ್ದ್ರಲ್ಲಿ? ದಾರಗಳಲ್ಲಿ. ಅರ್ಥ ಆಗ್ತಿದ್ಯಾ? ಆ ದಾರ ಎಂಬ್ರಾಯ್ಡ್ರಿ ಅಂದ್ರೆ ಕಸೂತಿ ಮಾಡಿರೋ ದಾರಗಳಲ್ಲಿ ಹಾಕಿರ್ತಕ್ಕಂಥ ಹೆಚ್ಚು ಡಿಟರ್ಜೆಂಟ್ ಯೂಸ್ ಮಾಡಿದ್ರೆ ಅದು ಅದರ ಬಣ್ಣ ಹೊರಟೋಗುತ್ತೆ. ಹಾಗಾಗಿ ಕಡಿಮೆ ಸಾಂದ್ರತೆ ಇರ್ತಕ್ಕಂಥ ಒಂದು ಡಿಟರ್ಜೆಂಟ್ ಅನ್ನ ಬಳಕೆ ಮಾಡಿ ನಾವು ತೊಳಿಬೇಕಾಗುತ್ತೆ. ನಂತರದಲ್ಲಿ ಆ ತೊಳೆದಂತ ಬಟ್ಟೆಯನ್ನ ಏನ್ ಮಾಡಬೇಕು ಅಂದ್ರೆ ಉಲ್ಟಾ ಮಾಡಿ ಒಣಾಕ್ಬೇಕು. ಒಣಾಕುವಾಗ ಸಹ ಒಂದು ಶುದ್ಧವಾದ ದಾರದಲ್ಲೂ ಒಣಗಬೇಕು, ಮತ್ತೆ ನೀಟಾಗಿ ಒಣಗಬೇಕು. ಮತ್ತೆ ಅದು ತುಂಬಾ ದಪ್ಪ ಇರುತ್ತೆ. ನೀಟಾಗಿ ಒಳಮುಖ ಹೊರಮುಖ ಎಲ್ಲ ಒಣಗಿಸಿ ನಾವು ಅದನ್ನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಅದೇನಾಗುತ್ತೆ ಅಂದ್ರೆ ತುಂಬಾ 2-3 ದಳದಲ್ಲಿ ಇರುತ್ತೆ. ನಿಮ್ಮ ಫ್ರಾಕ್ಗಳು ಇದ್ರಲ್ಲಿ ನೋಡಿರ್ಬೋದು, ಲಾಂಗ್ ಫ್ರಾಕ್ಗಳಲ್ಲಿ, ಹೌದಲ್ವಾ? 2-3 ಪದರಗಳಲ್ಲಿ ಅವ್ರ ಡ್ರೆಸ್ಸಸ್ಗಳಿರುತ್ತೆ. ಅಂತವನ್ನ ಏನ್ ಮಾಡ್ಬೇಕು? ಉಲ್ಟಾ ಮಾಡಿ ಒಣಾಕ್ಬೇಕು. ಮತ್ತೆ ಹೆಚ್ಚು ನೆರಳಲ್ಲೇ ಒಣಗಿಸೋದನ್ನ ಪ್ರಯತ್ನ ಪಡಬೇಕು. ಯಾಕಂದ್ರೆ ತುಂಬಾ ಬಿಸಿಲಿಗೂ ಕೂಡ ಅದರ ಬಣ್ಣ ಹಾಳಾಗುತ್ತೆ, ಕಸೂತಿಯ ಬಣ್ಣ. ಅರ್ಥ ಆಯ್ತಾ? ಮತ್ತೆ ಅದನ್ನ ಸಂರಕ್ಷಣೆ ಮಾಡ್ಬೇಕಂದ್ರೆ ನಾವು ಬಟ್ಟೆ ಅಂದ್ರೆ ನಾವು ಈ ಜಿರ್ಲೆಗಳು ಗೊತ್ತಲ್ಲ, ಮನೆಗಳಲ್ಲಿ ಎಲ್ಲಿ ಬೇಕಲ್ಲಿ ಇಟ್ರೆ ಇದಿಗಳು ಕಡಿತವೆ. ಮನೆಗಳಲ್ಲಿ ಕೆಲವು ಹುಳಗಳು ಎಲ್ಲ ಕಡಿತವೆ. ಅದನ್ನ ನೀಟಾಗಿ ನಿಮ್ಮ ಕಪಾಟ್ ಅಂದ್ರೆ ಬೀರ್ಗಳಲ್ಲಿ ನೀಟಾಗಿ ಇಡಬೇಕಾಗುತ್ತೆ. ಇಷ್ಟು ಈ ಒಂದು ಮಾದರಿಗಳ ಸ್ವಚ್ಛತೆಯನ್ನ ನಾವು ನೋಡೋದಾದ್ರೆ. ಈಗ ಮತ್ತೆ ಅದು ಮಕ್ಕಳಲ್ಲೂ ಅಷ್ಟೇ, ಗಂಡು ಮಕ್ಕಳು ಹೆಚ್ಚು ಸಫಾರಿ ಡ್ರೆಸ್ಗಳು ನೋಡಿದಿರಲ್ಲ. ಸಫಾರಿ ಕೆಲವೊಂದು ಜುಬ್ಬಾ ಪೈಜಾಮ್ಗಳಲ್ಲಿ ಈಗಿನ ಉಡುಪುಗಳು ಬಂದಿದ್ದಾರೆ. ಅಂದ್ರೆ ಮದುವೆ ಫಂಕ್ಷನ್ಗಳೆಲ್ಲ ಹಾಕ್ತಾರಲ್ವಾ ಉಡುಪುಗಳು, ಅವುಗಳಿಗೆಲ್ಲ ಎಂಬ್ರಾಯ್ಡ್ರಿಗಳು ಬಂದಿದ್ದಾರೆ. ಎಂಥವು ಜುಬ್ಬಾಗಳಿಗೆಲ್ಲ, ಲಾಂಗ್ ಜುಬ್ಬಗಳು ಗಂಡು ಮಕ್ಕಳು ಹಾಕ್ತಾರಲ್ಲ, ಅವುಗಳಿಗೆಲ್ಲ ಹೆಚ್ಚು ಎಂಬ್ರಾಯ್ಡ್ರಿ ಕಸೂತಿಗಳು ಬಂದಿದೆ. ಅವು ಹೆಚ್ಚು ಕಲರ್ ಅಥವಾ ವೈಟ್ ಅಲ್ಲಿ
ಮಾಡಬೇಕು. ಅದು ಮೇಲ್ಭಾಗ ಮಾಡಿದ್ರೆ ಏನಾಗುತ್ತೆ, ದಾರಗಳ ಸುತ್ತೋಗುತ್ತೆ, ಅಂದ್ರೆ ತುಂಬಾ ರೇಷ್ಮೆ ದಾರ ಅದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಉಲ್ಟಾ ಮಾಡಿಬಿಟ್ಟೆ ಕೆಳಗೆ ಬಾಗಿನ ದಾರ ಕಾಟನ್ ಇರುತ್ತೆ, ಹಾಗಾಗಿ ಕಾಟನ್ ದಾರ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಉಡುಪನ್ನ ಉಲ್ಟಾ ಮಾಡಿನೇ ಇಸ್ತ್ರಿ ಮಾಡಬೇಕು. ಇವು ಇಷ್ಟು ಕಸೂತಿ ಮಾದರಿಗಳ ಬಗ್ಗೆ ಸ್ವಚ್ಛತೆ ಮತ್ತು ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ಉಡುಗೆಯನ್ನು ನಾವು ಉಟ್ಟಾಗ ಕೆಲವೊಂದು ಕಲೆಗಳನ್ನ ಮಾಡ್ಕೊಳ್ತೀವಿ. ಕೆಲವು ಕಲೆ ಆಗುತ್ತೆ, ಊಟ ಕಾಫಿ ಚೆಲ್ತಕ್ಕಂಥದ್ದು, ಮತ್ತೆ ಊಟ ಮಾಡುವಾಗ ಸಾಂಬಾರ್ ಚೆಲ್ತಕ್ಕಂಥದ್ದು, ಇವೆಲ್ಲ ಇರುತ್ತೆ ಉಡುಗೆನಲ್ಲಿ. ಅವನು ಸಹ ಅಂತ ಕಲೆಯನ್ನ ನಾವು ಸ್ವಲ್ಪ ಆ ಜಾಗ ಎಲ್ಲಿ ಕಲೆ ಆಗಿರುತ್ತೋ ಆ ಜಾಗಕ್ಕೆ ಮಾತ್ರ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಬಿಟ್ಟು ಅಷ್ಟಾಕ್ಕೆ ಡಿಟರ್ಜೆಂಟ್ ಅನ್ನು ಸ್ವಲ್ಪ ಹಾಕಿ ಅಷ್ಟಾಕ್ಕೆ ತೊಳಿಬೇಕು, ಎಲ್ಲದಕ್ಕೂ ಹಾಕಬಾರ್ದು. ಅರ್ಥ ಆಯ್ತಾ? ಆ ಕಲೆ ಆಗಿರ್ತಕ್ಕಂಥ ಜಾಗಕ್ಕೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಡಿಟರ್ಜೆಂಟ್ ಪೌಡರ್ನ ಹಾಕಿ ಕೈಯಲ್ಲೇ ಉಜ್ಜಿ ಸ್ವಲ್ಪ ವಾಶ್ ಮಾಡಿ ತೊಳಿಬೇಕು. ಇಲ್ಲ ಅಂದ್ರೆ ಫುಲ್ ಡ್ರೆಸ್ ಹಾಳಾಗುತ್ತೆ. ಯಾವ ಭಾಗದಲ್ಲಿ ಕಲೆ ಇರುತ್ತೋ ಆ ಭಾಗದಲ್ಲಿ ಮಾತ್ರ ಅದನ್ನ ಉಜ್ಜಬೇಕಾದ್ರೆ ಕೈಯಲ್ಲಿ ಮಾತ್ರ, ಬ್ರಷನ್ನ ಬಳಸಬಾರ್ದು ಅಂತೇಳಿ. ಮತ್ತೆ ಕಸೂತಿ ಬಟ್ಟೆಗಳನ್ನ ಕಾಳಜಿಯಿಂದ ನಾವು ನೋಡ್ಕೋಬೇಕು. ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನು ಸಹ ನಾವು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಇದುವರೆಗೂ ನಾನು ಹೇಳಿದ್ದೆ, ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಈಗ ನೀವು ಎಲ್ಲ ಬಟ್ಟೆ ಜೊತೆ ತೊಳೆಯಕ್ ಹಾಕ್ತೀರಾ? ಇಲ್ಲ, ಅದನ್ನ ಸಪರೇಟ್ ಆಗಿ ಇಡ್ತೀರಲ್ವಾ? ಬಿಳಿಯ ಬಟ್ಟೆಗಳು ಮತ್ತೆ ಸಮಾರಂಭದ ಉಡುಪುಗಳನ್ನ ಮತ್ತು ಬೆಲೆ ಬಾಳುವ ಉಡುಪುಗಳನ್ನ ನಾವೇನ್ ಮಾಡ್ತೀವಿ, ಸಪರೇಟ್ ಆಗಿ ತೊಳಿತೀವಿ. ಯಾಕೆ ಅಂದ್ರೆ ಅಲ್ಲಿ ಕಸೂತಿ ದಾರ ಅಷ್ಟೇ ಅಲ್ಲ, ಅಂದ್ರೆ ಬೀಡಿಂಗ್ ವರ್ಕ್ ಅಂತ ಇರುತ್ತೆ, ಮಣಿಗಳನ್ನ ನಾವು ಸೇರಿಸಿ ಎಂಬ್ರಾಯ್ಡ್ರಿ ಮಾಡಿರ್ತಾರೆ. ಇವೆಲ್ಲವೂ ಕಾರಣಕ್ಕೋಸ್ಕರ ಅವು ಏನಾಗ್ತವೆ, ಮಣಿಗಳು ತುಂಡಾಗುವ ಒಂದು ಸಾಧ್ಯತೆ ಇರುತ್ತೆ. ಅವನ್ನ ಕುಕ್ಕಿದ್ರೆ ತೊಳೆಯುವಾಗ ಅದಕ್ಕೆ ಅವನ್ನ ಹುಷಾರಾಗಿ ತೊಳಿಬೇಕು. ಉತ್ತಮ ಡಿಟರ್ಜೆಂಟ್ ಅನ್ನ, ಒಳ್ಳೆ ಪ್ರಮಾಣದ ಡಿಟರ್ಜೆಂಟ್ ಅನ್ನ ಕಡಿಮೆ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅವನ್ನ ತೊಳಿಬೇಕು. ಈಗ ಈ ರೀತಿ ತೊಳೆಯೋದ್ರಿಂದ ಅದರ ಗುಣಮಟ್ಟ ಹೆಚ್ಚುತ್ತೆ, ಅಂದ್ರೆ ಆ ಒಂದು ಉಡುಪಿನ ಗುಣಮಟ್ಟ ಹೆಚ್ಚುತ್ತೆ. ಅಲ್ಲದೆ ಅದು ಮೃದುವಾಗಿ ಹೊಳಪು ಹೊಂದುತ್ತೆ ಡ್ರೆಸ್. ಅರ್ಥ ಆಯ್ತಾ? ಅಥವಾ ಆ ರೀತಿ ರಫಾಗಿ ಏನ್ ಮಾಡಿದ್ರೆ ಅದು ಗುಂಜಾಗಿ ದಾರ ಉದ್ದ ಇಳೆ ಬೀಳುತ್ತೆ. ನೀವು ನೋಡಿರ್ಬಹುದು, ಹೆಂಗ್ ಬೇಕಾಗ ರಫಾಗಿ ತೊಳೆದ್ರೆ ದಾರ ಇದಾಗಿ ಅದನ್ನ ಮೃದುವಾಗಿ ಒಳಪಿನಿಂದ ಕೂಡುವ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿ ತೊಳೆಯಬೇಕಾಗುತ್ತೆ. ಕಸೂತಿ ವಸ್ತ್ರಗಳನ್ನು ಸ್ವಚ್ಛಗೊಳಿಸಲು ಅನುಸರಿಸಬೇಕಾದ ಕ್ರಮಗಳು ಯಾವುವು ಅಂತ ಹೇಳಿದ್ರೆ, ಹೆಚ್ಚು ಸಾಕ್ಷರತೆಯುಳ್ಳ ಸೋಪುಗಳು ಅಂದ್ರೆ ಸಾಂದ್ರತೆಯುಳ್ಳ ಸೋಪುಗಳನ್ನ ಬಳಸಬಾರ್ದು. ಪ್ರತ್ಯೇಕವಾಗಿ ಅವನ್ನ ಸ್ವಚ್ಛಗೊಳಿಸಬೇಕು. ನಾನು ಇದುವರೆಗೂ ಹೇಳಿದೆ ಅಲ್ವಾ, ಸಪರೇಟ್ ಆಗಿ ಅವನ್ನ ತೊಳಿಬೇಕು ಅಂತೇಳಿ. ಸೋಪಿನ ನೀರಿನಲ್ಲಿ ಬಹಳ ವೇಳೆ ಇಡಬಾರ್ದು. ಇವೆಲ್ಲವೂ ಸಹ ಮತ್ತೆ ಬ್ರಷ್ನಿಂದ ಉಜ್ಜಬಾರ್ದು, ಬಲವಾಗಿ ಉಜ್ಜಬಾರ್ದು, ಮತ್ತೆ ಬ್ರಷ್ನಿಂದಲೂ ಕೂಡ ಉಜ್ಜಬಾರ್ದು. ಮತ್ತೆ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಬಾರ್ದು. ರಾಸಾಯನಿಕ ವಸ್ತುಗಳಂದ್ರೆ ಕೆಲವೊಂದು ತುಂಬಾ ರಾಸಾಯನಿಕ ಇರ್ತಕ್ಕಂಥ ನಿಮ್ಮ ಕೈ ಸೋಪ್ಗಳನ್ನ ತೊಳೆದ್ರೆ ಸಹ ಕೈ ಸಿಪ್ಪೆ ಸುಲಿಯುತ್ತೆ, ಅಂತ ಸೋಪ್ಗಳಿದ್ದಾವೆ. ಅಂತ ಸೋಪ್ಗಳನ್ನ, ರಾಸಾಯನಿಕ ವಸ್ತುಗಳನ್ನ ಕೂಡ ಬಳಕೆ ಮಾಡಬಾರ್ದು. ಹೆಚ್ಚು ಹೊತ್ತು ನೀರಿನಲ್ಲೇ ನೆನೆಸಿಡಬಾರ್ದು ಅಂತ ಮೊದಲೇ ಹೇಳಿದೆ. ಇವು ಇಷ್ಟು ಸ್ವಚ್ಛ ಮಾಡಲು ಅಂದ್ರೆ ಕಸೂತಿಯನ್ನ ಸ್ವಚ್ಛತೆ ಮಾಡಲು ಅನುಸರಿಸಬೇಕಾದ ಕ್ರಮಗಳು ಇವು ಇಷ್ಟು ಒಂದು 5-6 ಪಾಯಿಂಟ್ಸ್ಗಳಿದ್ದಾವೆ. ಇವೆಲ್ಲವೂ ಸಹ ನಾವು ತಿಳ್ಕೊಂಡಿದೀವಿ, ಗೊತ್ತಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಮನೆಗಳಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದೀವಲ್ವಾ ಇದೇ ರೀತಿ? ಹೌದು ತಾನೆ? ಸಪರೇಟ್ ಎಲ್ಲರ ಹತ್ರನೂ ಸಮಾರಂಭದ ಉಡುಪುಗಳಿದ್ದಾವೆ. ಅದೇ ರೀತಿ ನಾವು ಕ್ರಮ ವಹಿಸಲೇಬೇಕು. ಇಲ್ಲ ಅಂದ್ರೆ ಅದೇನಾಗುತ್ತೆ, ಅದು ಹಾಳಾಗುತ್ತೆ. ಅಲ್ಲದೆ ಅದು ಬಹಳ ದಿನಗಳವರೆಗೆ ಬಾಳಿಕೆ ಬರಲ್ಲ. 4-5 ವರ್ಷ ಬರುವಂತ ಉಡುಪು ಕೇವಲ 1 ವರ್ಷಕ್ಕೆ ಹಳೆ ಡ್ರೆಸ್ ತರ ಆಗಿರುತ್ತೆ. ಕೆಲವರು
ಆಗೋಬಾರ್ದು. ಒಂದು ಮೀಡಿಯಂ ಲೆಕ್ಕದಲ್ಲಿ ಇಸ್ತ್ರಿಯನ್ನ ಮಾಡಬೇಕು. ಮತ್ತೆ ಕಸೂತಿ ದಾರಕ್ಕೆ ಹಾನಿ ಆಗದ ರೀತಿಯಲ್ಲಿ ಅದನ್ನ ಇಸ್ತ್ರಿಯನ್ನ ಮಾಡಬೇಕು. ಸ್ವಚ್ಛಗೊಳಿಸಿದ ನಂತರ ನೆರಳಿನಲ್ಲಿ ಒಣಗಿಸಿ ಅಗತ್ಯವಿದ್ದರೆ ಹ್ಯಾಂಗರ್ ಬಳಸಿ ಕೋಮಲವಾದ ಇಸ್ತ್ರಿ ಮಾಡಿ ಕಸೂತಿಯುಳ್ಳ ವಸ್ತ್ರಗಳನ್ನ ಪ್ರತ್ಯೇಕ ಚೀಲ ಮತ್ತು ಕಾಗದದಲ್ಲಿ ಸುತ್ತಿ ಇಡಿ. ಬಳಕೆ ಕಡಿಮೆಯಾಗದಿದ್ದರೆ ಅದನ್ನ ಮತ್ತೆ ನುಸಿಗುಳಿಗೆ ಅಂತ ಸಿಗ್ತವೆ. ಹೆಚ್ಚು ಅವನ್ನ ಸಮಾರಂಭದ ಉಡುಪನ್ನ ನೀವು ಬಹಳ ದಿನ ಬಳಸಲ್ಲ. ಅವಾಗ ಏನ್ ಮಾಡ್ಬೇಕು, ನುಸುಗುಳಿಗೆ ಅಂತ ಹೇಳಿ ಅಲ್ಲೇ ಸಣ್ಣ ಸಣ್ಣ ಕ್ರಿಮಿಗಳು ಅವನ್ನ ತೂತ ಮಾಡಿರ್ತಾರೆ ಉಡುಪನ್ನ. ಅದನ್ನ ಬಹಳ ನುಸುಗುಳಿಗೆ ಇಟ್ಟರೆ ಅಷ್ಟು ಏನು ಆಗಲ್ಲ. ಅಂದ್ರೆ ಯಾವ ಕ್ರಿಮಿಗಳು ಅಲ್ಲಿ ನೀವು ಒಂದು ಚೀಲದಲ್ಲಿ ಹಾಕಿದ್ರೆ, ಒಂದು ಕವರಲ್ಲಿ ಒಂದು ಚೀಲದಲ್ಲಿ ಹಾಕಿದ್ರೆ ತುಂಬಾ ವರ್ಷ ಅಥವಾ ಕೆಲವೊಂದ್ಸಲ ತೆಗೀಲಿಲ್ಲ ಅಂದ್ರೆ ಅಲ್ಲೇ ತೂತ ಆಗಿರುತ್ತೆ ಡ್ರೆಸ್. ಯಾಕಂದ್ರೆ ಅಂದ್ರೆ ಅಲ್ಲಿ ಕ್ರಿಮಿಗಳು ಉಂಟಾಗಿ ಅದು ಅಲ್ಲೇದಲ್ಲಿ ಅಂದ್ರೆ ರಂಧ್ರಗಳ ರೀತಿ ಆಗಿರುತ್ತೆ. ಹಾಗಾಗಿ ನುಸಿ ಗುಳಿಗೆಗಳನ್ನ ಅದು ಇಟ್ಟುಬಿಟ್ಟು ಕಾಪಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಈ ಒಂದು ಸ್ವಚ್ಛತೆಯ ಮತ್ತು ರಕ್ಷಣೆ ಬಗ್ಗೆ ನಾವು ಅನುಸರಿಸುವ ನಿಯಮಗಳು. ಈಗ ನಾವು ಇನ್ನು ಹೆಚ್ಚು ಅಂದ್ರೆ ಮದುವೆ ಸಮಾರಂಭದ ಉಡುಪು. ಈಗ ನಾವು ಶಾಲೆಗೆ ಈಗ ಇದು ಕಸೂತಿ ಅಂದ್ರೆ ಸಮಾರಂಭದ ಉಡುಪು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಯೂನಿಫಾರ್ಮ್ಗಳಲ್ಲಿ ಕಸೂತಿ ಹಾಕಿದೀವಾ? ಇಲ್ಲ ಅಲ್ವಾ? ಇದು ದಿನನಿತ್ಯ ಬಳಸತಕ್ಕಂಥ ಉಡುಪು. ಕಸೂತಿ ಹಾಕಿರ್ತಕ್ಕಂಥ ಉಡುಪಿಗೆ ಬಟ್ಟೆಗೆ ದಾರಕ್ಕೆ ಹಾಕಿರ್ತಕ್ಕಂಥ ಟೈಮ್ ಮತ್ತೆ ಕೂಲಿ ಇದೆಲ್ಲವೂ ಸೇರಿ ಆ ಒಂದು ಉಡುಪಿಗೆ ಹೆಚ್ಚು ಬೆಲೆ ಬಾಳುತ್ತೆ. ಆ ಉಡುಪು ಯಾಕೆ ರೇಟ್ ಅಪ್ಪ ಅಂತ ಹೇಳಿದ್ರೆ, ಹೆಚ್ಚು ಬೆಲೆ ಬಾಳುವ ಒಂದು ಉಡುಪು ಯಾಕಾಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇದು ಒಂದು ಸ್ಯಾರಿ 500 ರೂಪಾಯಿ ಇದ್ರೆ, ಒಂದು ಸ್ಯಾರಿ ಎಷ್ಟಿರುತ್ತೆ 500 ರೂಪಾಯಿ ಇದ್ರೆ ಅದಕ್ಕೆ ಮೆಟೀರಿಯಲ್ಸ್ಗಳು ಒಂದು 200 ರೂಪಾಯಿ ಆಗುತ್ತೆ. ಅದಕ್ಕೆ ಬಳಸ್ತಕ್ಕಂಥ ಕೂಲಿನೇ 500 ರೂಪಾಯಿ ಆಗುತ್ತೆ. ಅದರ ಕೂಲಿ ಇದು ವಸ್ತುಗಳು, ಅದಕ್ಕೆ ಬೇಕಾಗುವ ವಸ್ತುಗಳು ಒಂದು 200 ರೂಪಾಯಿ ಆದ್ರೆ ಒಂದು 500 ರೂಪಾಯಿ ಕೂಲಿನೇ ಆಗಿರುತ್ತೆ. ಅದನ್ನ ಹಾಕೋದಿಕ್ಕೆ ಮಣಿ ಆಗಿರ್ಬೋದು, ಮುತ್ತಿನ ತರ ಇರ್ಬೋದು, ಮತ್ತೆ ದಾರಗಳಿಂದ ಅದನ್ನ ಕಸೂತಿ ಹಾಕೋದಿಕ್ಕೆ ಟ್ರೇಸ್ ಮಾಡಿ ಅದನ್ನ ಪೆನ್ಸಿಲ್ ಇಂದ ಟ್ರೇಸ್ ಮಾಡಿ ಆ ಸ್ಯಾರಿಗೆ ಡಿಸೈನ್ ಮಾಡಲಿಕ್ಕೆ ಇವೆಲ್ಲವೂ ಸೇರಿ ಒಂದು 500 ರೂಪಾಯಿ ಕೂಲಿ ಬರುತ್ತೆ. ಸುಮಾರು 500 ರೂಪಾಯಿ ಸೀರೆ ಅದನ್ನ ಎಂಬ್ರಾಯ್ಡ್ರಿ ಮಾಡಿದ್ರೆ ಎಷ್ಟು ಬೆಲೆ ಮಾಡ್ಬೋದು? 1200 ರೂಪಾಯಿ ಬೀಳುತ್ತೆ. ಹೌದಾ? ನೆಕ್ಸ್ಟ್ ಅಂಗಡಿಯಲ್ಲಿ ಇಟ್ರೆ ಅವನ ಕೂಲಿ ಅವನ ಬಾಡಿಗೆ ಎಲ್ಲ ಸೇರಿ 1500 ರೇಟ್ ಆಗುತ್ತೆ. ಸೀರೆ ಎಷ್ಟಾಗುತ್ತೆ? 1500. 500 ರೂಪಾಯಿ ಸ್ಯಾರಿಗೆ ನಾವು ಇಷ್ಟು ಬಳಕೆ ಮಾಡಿದ್ರೆ 1500 ಬೆಲೆ ಬಾಳುವ ಒಂದು ಸ್ಯಾರಿ ಆಗುತ್ತೆ. ಅರ್ಥ ಆಯ್ತೀಗ? ಹೆಂಗಪ್ಪ ಅಂದ್ರೆ ಕಸೂತಿ ಹಾಕಿರೋ ಬಟ್ಟೆಗೂ ಮಾಮೂಲಿ ಬಟ್ಟೆಗೂ ಎಷ್ಟು ವ್ಯತ್ಯಾಸ ಅಂದ್ರೆ, ಇಲ್ಲಿ ಹಾಕ್ತಕ್ಕಂಥ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಕೂಲಿ ಅಂತ ಕರಿತೀವಿ. ಹಾಕುವ ಅದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದ್ರೆ, ಮಿಷಿನ್ ಇಂದ ಮಾಡೋದಿದ್ರೆ, ಇದು ಹೆಚ್ಚು ನಾವು ಸ್ಯಾರಿಗಳಲ್ಲಿ ಡ್ರೆಸ್ಗಳಲ್ಲಿ ಕೈಯಿಂದಲೂ ಹಾಕ್ತಕ್ಕಂಥ ಕಸೂತಿ ಇದೆ. ಮಣಿಗಳನ್ನ ಮುತ್ತುಗಳನ್ನ ಮತ್ತೆ ಸಣ್ಣದಾಗಿ ಸಣ್ಣ ಮಣಿಗಳು ಸಹ ಸೂಕ್ಷ್ಮವಾದ ಮಣಿಗಳು ಇರ್ತವೆ ಸಣ್ಣದಾಗಿ, ಅವು ಕೂಡ ತುಂಬಾ ಲೇಟ್ ಆಗುತ್ತೆ. ಮತ್ತೆ ಕಸೂತಿನಲ್ಲಿ ಡಿಸೈನ್ಸ್ ಇರ್ತವೆ. ಕೆಲವು ಬಾರ್ಡರ್ ಡಿಸೈನ್ ಇಲ್ಲಿ ಈ ಸ್ಯಾರಿಗೆ ಬಾರ್ಡರ್ ಅಲ್ಲಿ ಇಸ್ತ್ರಿ ಮಾಡಬೇಕಾದ್ರೆ ಈ ತರ ಸ್ಯಾರಿ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೂಡ ಬಾರ್ಡರ್ ಡಿಸೈನ್ ಇರುತ್ತೆ. ಅವಾಗ ಇಸ್ತ್ರಿ ಮಾಡುವಾಗ ಈ ಕಸೂತಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇಸ್ತ್ರಿಯನ್ನು ಮಾಡಬೇಕು. ಅರ್ಥ ಆಗ್ತಿದೆಯಾ? ಈಗೆಲ್ಲ ಇಸ್ತ್ರಿ ಮಾಡೋದು ಇಲ್ಲಿ ಕಸೂತಿ ಇರುವ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಅಂದ್ರೆ ಹೆಚ್ಚು ಅದು ದಾರ ಹಾಳಾಗದ ರೀತಿಯಲ್ಲಿ ಇಸ್ತ್ರಿಯನ್ನು ಮಾಡಬೇಕಾಗುತ್ತೆ. ಮಣಿಗಳಿರುವ ಜಾಗದಲ್ಲಿ ಅಲ್ಲಿ ಇಸ್ತ್ರಿ ಪೆಟ್ಟಿಗೆಯನ್ನು ಕೂರಿಸಬೇಕು.
ಜೋಡಿಸಬಾರ್ದು, ಬೇರೆ ಜಾಗದಲ್ಲಿ ಇಸ್ತ್ರಿ ಮಾಡಬೇಕು. ಇದು ಇಷ್ಟು ಅನ್ನ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ವಿಧಾನಗಳು. ಮತ್ತು ಇನ್ನು ಕೆಲವು ಬ್ಲೌಸ್ಗಳಲ್ಲಿ ಮಣಿಗಳಿರುತ್ತೆ, ಫುಲ್ಲು ಮಣಿ ವರ್ಕೇ ಮಾಡಿರ್ತಾರೆ. ಅದು ಸುಮಾರು ಒಂದು ಬ್ಲೌಸ್ಗೆ 10,000 ತಗೊಳ್ತಾರೆ. ಅದನ್ನ ಸ್ಟಿಚ್ ಮಾಡಿ ಫಿನಿಶಿಂಗ್ ಕೊಡೋದಕ್ಕೆ. ಅದು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಫುಲ್ ಮಣಿ ವರ್ಕ್ ಇರುತ್ತೆ. ಫುಲ್ ಅಂದ್ರೆ ಮಣಿ ವರ್ಕ್ ಅಲ್ಲಿ ಫುಲ್ ತೋಳು, ಇದು ಫುಲ್ ತೋಳು ಪೂರ್ತಿ ಮಣಿ ಡಿಸೈನ್ಸ್ ಇರುತ್ತೆ. ಇದು ಫುಲ್ ಮಣಿ ಡಿಸೈನ್ಸ್ ಇರುತ್ತೆ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಣಿಗಳನ್ನ ಪೋಣಿಸಿರ್ತಾರೆ ಈ ತರ. ಅದು ಬಟ್ಟೆನೆ ಕಾಣಬಾರ್ದು ಆ ರೀತಿಯಾಗಿ ಡಿಸೈನ್ಸ್ ಗಳನ್ನ ಮಾಡಿರ್ತಾರೆ. ಈ ಭಾಗವನ್ನ ಇಲ್ಲಿ ಇಸ್ತ್ರಿ ಪೆಟ್ಟಿಗೆ ಎಲ್ಲಿರ್ತದೆ ನೋಡಿ, ಇಡಕ್ ಬರುತ್ತಾ? ಇಂಥ ಬಟ್ಟೆಗಳನ್ನ ಏನ್ ಮಾಡ್ಬೇಕು, ಸೋಪಿನ ನೀರಲ್ಲಿ ಎದ್ದು ಹಾಗೇನೆ ಸ್ವಲ್ಪ ಹಂಗೆ ಸ್ವಲ್ಪ ಲೈಟಾಗಿ ಉಜ್ಜಿಬಿಟ್ಟು ಅಂದ್ರೆ ಉಲ್ಟಾ ಒಳಭಾಗದಲ್ಲಿ ತೊಳಿಬೇಕು. ಇದನ್ನು ಒಳಭಾಗದಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಬೆವರಿಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಉಲ್ಟಾ ಮಾಡ್ಕೊಂಡು ಉಜ್ಜಿ ತೊಳಿಬೇಕು. ಈ ಮಣಿಗಳೆಲ್ಲ ಮೇಲೆ ಉಜ್ಜಿ ಮಾಡಕ್ ಬರುತ್ತಾ? ಈ ಮಣಿಗಳನ್ನ ಬರಲ್ಲ. ಇಲ್ಲೂ ಸಹ ಮಣಿ ವರ್ಕ್ ಇರುತ್ತೆ. ಇಲ್ಲಿ ಫುಲ್ಲು ಮಣಿ ವರ್ಕ್ ಮಾಡಿರ್ತಾರೆ. ಇದನ್ನ ಸ್ಟಿಚ್ ಮಾಡಿ ಕೊನೆಗೆ ಹೊಲಿಯೋದಕ್ಕೆ ಸುಮಾರು 10,000 ಒಂದು ಬ್ಲೌಸ್ಗೆ ತಗೊಳ್ತಾರೆ. ಇದು ಒಂದು ದಿನ ಬೇಕಾಗುತ್ತೆ ಮಾಡೋರು, ಇಲ್ಲಾಂದ್ರೆ 2 ದಿವಸ ತಗೊಳ್ತಾರೆ. ಮಣಿ ವರ್ಕ್ ಕೈಯಿಂದನೇ ಹ್ಯಾಂಡ್ ವರ್ಕ್ ಇದು. ಹಾಗಾಗಿ ಇದು ಫುಲ್ ಮಣಿ ವರ್ಕ್ ಇರುತ್ತೆ. ಇದು ಕಸೂತಿಗೆ ಸಂಬಂಧಪಟ್ಟಂತ ಉಡುಪು. ಇಲ್ಲಿ ಮಣಿ ವರ್ಕ್ ಫುಲ್ ಇರುತ್ತೆ. ಹೀಗೆ ಮಣಿ ವರ್ಕ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ಏನ್ ಮಾಡ್ತೀವಿ ನಾವು, ಉಲ್ಟಾ ಬಟ್ಟೆಯನ್ನ ಇಟ್ಟು ತೊಳೆದು ನೆಕ್ಸ್ಟ್ ಉಲ್ಟಾನೆಲ್ಲ ಇಸ್ತ್ರಿ ಮಾಡ್ಬೇಕಾಗುತ್ತೆ. ನಾವು ಹೆಚ್ಚು ಮಹಿಳೆಯರ ಉಡುಪುಗಳಲ್ಲಿ ಕಸೂತಿಯನ್ನ ನೋಡ್ತೀವಲ್ವಾ? ಹೌದು ತಾನೆ? ಮಹಿಳೆಯರ ಉಡುಪುಗಳಲ್ಲಿ ಅಲಂಕಾರಿಕ ಉಡುಪುಗಳು ಇವೆಲ್ಲವೂ ಸಹ ಸಭೆ ಸಮಾರಂಭಗಳಿಗೆ ಬಳಸ್ತಕ್ಕಂಥ ಉಡುಪುಗಳು. ಹೌದು ತಾನೆ? ಉಡುಪುಗಳಲ್ಲಿ ಹೇಳಿದ್ದೆ ತಾನೆ, ಉಡುಪುಗಳಲ್ಲಿ ಸಮಾರಂಭದ ಉಡುಪು, ಮಾಮೂಲಿ ಅಂದ್ರೆ ದಿನನಿತ್ಯ ಬಳಕೆ ಮಾಡುವ ಉಡುಪುಗಳು, ಯೂನಿಫಾರ್ಮ್ ಉಡುಪುಗಳು ಭಾಗ ಮಾಡಿದ್ವಲ್ವಾ? ಹಾಗೆ ಇದು ಎಂತ ಉಡುಪಿದು? ಸಮಾರಂಭದ ಉಡುಪು. ಇದು ಈ ರೀತಿ ಮಣಿ ಬಂದಿರುತ್ತೆ. ಇದು ಫುಲ್ ಎಲ್ಲರೂ ಉಡುಪು ಹಾಕೊಂಡಿದ್ದೀರಲ್ವಾ? ಹೌದು ತಾನೆ? ಒಂದು ಫಂಕ್ಷನ್ ಬಂತು ಅಂದ್ರೆ ನೀವು ಉಡುಪನ್ನ ಆಯ್ಕೆ ಮಾಡ್ಕೊಳ್ತೀರಲ್ವಾ? ಹೌದಲ್ವೇನ್ರಮ್ಮ? ಹಾಗೆ ನಾವು ಅಲಂಕಾರಿಕ ಪ್ರಿಯರು ಮಹಿಳೆಯರು. ಹೌದು ತಾನೆ? ಅಲಂಕಾರಿಕ ಪ್ರಿಯರು ಅಂತ ಯಾರಿಗೆ ಕರಿತೀವಿ? ಮಹಿಳೆಯರೇ. ಹೆಚ್ಚು ಉಡುಪನ್ನ ಹೆಚ್ಚು ಅಲಂಕಾರಿಕವಾಗಿ ಬಳಸ್ತಕ್ಕಂಥವ್ರು ಮಹಿಳೆಯರೇ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಹೆಚ್ಚು ಅಲಂಕಾರಿಕವಾಗಿ ಬಳಸ್ತಕ್ಕಂಥ ಒಂದು ದೇಶ ಅಂತ ಹೇಳಿದ್ರೆ ಫ್ರಾನ್ಸ್ ದೇಶ. ಯಾಕಪ್ಪ ಅಂತ ಹೇಳಿದ್ರೆ ಅದನ್ನ ಪ್ಯಾರಿಸ್ ಅಂತ ಕೂಡ ಕರಿತೀವಿ. ಅದನ್ನ ಹೆಚ್ಚು ಅಲಂಕಾರಿಕ ಪ್ರಿಯ ದೇಶ ಅದು ನಮ್ಮ ಪ್ರಪಂಚದಲ್ಲಿ ಒಂದು ಲೆಕ್ಕ ಹಾಕೊಂಡ್ರೆ. ಆದ್ರೆ ನಮ್ಮ ಭಾರತದಲ್ಲಿ ಹೆಚ್ಚು ಅಲಂಕಾರ ಪ್ರಿಯರು, ಕಸೂತಿಯನ್ನ ಹೆಚ್ಚು ಹಾಕ್ತಕ್ಕಂಥವರು ಬಿಹಾರ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚು. ಬಿಹಾರ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚು ಕಸೂತಿಯನ್ನ ಹಾಕ್ತಕ್ಕಂಥದ್ದು. ಅದರಲ್ಲೂ ಸಹ ಮುಸ್ಲಿಂ ಮಹಿಳೆಯರು ಮತ್ತು ಲಂಬಾಣಿ ಇರ್ತಕ್ಕಂಥ ಮಹಿಳೆಯರು ಹೆಚ್ಚು ಅದರಲ್ಲಿ ಕಸೂತಿಯನ್ನ ಹಾಕಿರೋ ಬಟ್ಟೆಯನ್ನ ಇಷ್ಟಪಡ್ತಕ್ಕಂಥವ್ರು. ಆದ್ರೆ ಈಗ ಎಲ್ಲರೂ ಇಷ್ಟಪಡ್ತಾ ಇದ್ರು ಇತ್ತೀಚೆಗೆ. ಹೌದಲ್ವಾ? ಎಲ್ಲರೂ ಅವರ ಉಡುಗೆಗಳನ್ನು ಸಹ ಉಡ್ತಾ ಇದ್ದಾರೆ. ಹೌದಲ್ವಾ? ಈಗ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಅವರಷ್ಟೇ ಲಂಬಾಣಿ ಸ್ತ್ರೀಯರು ಮಾತ್ರ ಅದನ್ನ ಕಸೂತಿ ಹಾಕಿರ್ತಕ್ಕಂಥ ಬಟ್ಟೆಯನ್ನ ಉಪಯೋಗಿಸ್ತಾ ಇದ್ರು. ಹೌದಲ್ವಾ? ಈಗ ಎಲ್ಲರೂ ಅದನ್ನ ಕಸೂತಿ ಹಾಕಿರ್ತಕ್ಕಂಥ ಬಟ್ಟೆಯನ್ನು ಉಪಯೋಗಿಸ್ತಾ ಇದ್ದಾರೆ. ನಾವೆಲ್ಲ ಉಪಯೋಗಿಸ್ತಾ ಇದೀವಲ್ವಾ? ಕಸೂತಿ ಹಾಕಿರೋ ಬಟ್ಟೆನ ಉಪಯೋಗಿಸ್ತಾ ಇದ್ದೀವಾ? ಹೆಚ್ಚು
ಮಾಡ್ಕೊಳ್ತೀವಿ, ಹೌದಲ್ವಾ? ಹಾಗಾಗಿ ನಾವು ಹೆಚ್ಚು ಫ್ಯಾಷನಬಲ್ ಡ್ರೆಸ್ ಅನ್ನ ಹೆಚ್ಚು ಕಸೂತಿ ಮತ್ತು ಮುತ್ತು ಮಣಿಗಳಿಂದ, ಅಂದ್ರೆ ಮುತ್ತಿನ ತರ ಹೊಳಿತಾ ಇರುತ್ತೆ, ಆ ತರ ಮಣಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲಿ ನೀವು ನೋಡಿರ್ಬೋದು ಸ್ಯಾರಿಗಳಲ್ಲಿ ಬಂಗಾರದ ಎಳೆಗಳನ್ನ, ಅಂದ್ರೆ ಹಿಂದೆ ಈಗಿನ ಸೀರೆಗಳಲ್ಲಿ ಬರಲ್ಲ, ಹಿಂದಿನ ಸೀರೆಗಳಲ್ಲಿ ಬರೀ ರೇಷ್ಮೆ ಸೀರೆ ಬಾರ್ಡರ್ಗಳನ್ನ ತಗೊಳ್ತಾ ಇದ್ರು ತಗೊಳ್ಳೋರು. ಅದು ಯಾಕೆ ತಗೊಳ್ತಾ ಇದ್ರು ಅಂದ್ರೆ ಬಂಗಾರದಲ್ಲಿ ಬೆಳ್ಳಿನಲ್ಲಿ ಅದನ್ನ ಲೇಪನ ಮಾಡಿರ್ತಕ್ಕಂಥದ್ದು, ಹಾಗಾಗಿ ಅದನ್ನ ತಗೊಳ್ತಾ ಇದ್ರು. ಈಗಿನ ಸೀರೆಗಳಲ್ಲಿ ಬರ್ತಾ ಇಲ್ಲ. ಹಿಂದೆ ಅಂದ್ರೆ ನಿಮ್ಮ ಅಮ್ಮ ಅಜ್ಜಿಯರು ರೇಷ್ಮೆ ಸೀರೆ ತಗೊಂಡಿದ್ರೆ ಆ ಒಂದು ಕಾಲದಲ್ಲಿ ಬರ್ತಾ ಇತ್ತು. ಇದು ಇಷ್ಟು ಕಸೂತಿ ಮಾದರಿಗಳಲ್ಲಿ ನಾವು ಯಾವ ರೀತಿ ಉಡುಪನ್ನ ರಕ್ಷಣೆ ಮಾಡಬೇಕು, ಅದನ್ನ ಈಗ ಹಾಕೊಂಡಿರ್ತೀರ, ಏನಾದ್ರು ಕೆಸರಿದ್ರೆ ಹಂಗೆ ಹೋಗ್ತೀರಾ, ಸಂರಕ್ಷಣೆ ಮಾಡ್ಬೇಕಂದ್ರೆ ಆ ಡ್ರೆಸ್ ನಮ್ಗೆ ಕೆಸರಿದೆ, ನಾವು ಅದನ್ನ ಸಂರಕ್ಷಣೆ ಅಂದ್ರೆ ಎತ್ಕೋಬೇಕು, ಅಲ್ಲಿ ಕೆಸರಾಗುತ್ತೆ ಅಂತ ನಮ್ಮ ಮೈಂಡ್ ಅಲ್ಲಿ ಅದಿರ್ಬೇಕು. ಇದು ಒಂದು ಪಾಯಿಂಟ್. ರಕ್ಷಣೆ ಮಾಡೋದಕ್ಕೆ, ಸ್ವಚ್ಛತೆ ಮಾಡೋದಕ್ಕೆ ಅದು ಕೆಸರು ಹತ್ತಿದ ಮೇಲೆ ನಾವು ತೊಳೆಯೋದು ಕಷ್ಟ ಆಗುತ್ತೆ. ಅದನ್ನ ಮೊದಲೇ ನಾವು ಅದನ್ನ ಜಾಗ್ರತೆ ವಹಿಸಿದ್ರೆ ಅದು ಒಂದು ಪಾಯಿಂಟ್. ಯಾಕಂತ ಅಂತ ಹೇಳಿದ್ರೆ ಅದು ಆಗೋದ್ಕಿಂತ ಮೊದಲೇ ನಾವು ಜಾಗ್ರತೆಯನ್ನ ವಹಿಸ್ಬೇಕು. ಅದು ಹಾಳಾಗುವ ಮೊದಲೇ ನಾವು ಅದನ್ನ ಏನ್ ಮಾಡ್ಬೇಕು, ಜಾಗ್ರತೆಯನ್ನು ವಹಿಸ್ಬೇಕು. ಮತ್ತು ಕೆಲವೊಂದ್ಸಲ ಫಂಕ್ಷನ್ ಊಟಕ್ಕೆ ಕೂತ್ಕೊಂಡಾಗ ನೀವು ಅದಕ್ಕೆ ತಾಣದ ಹಾಗೆ ಅದನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗುತ್ತೆ. ಇಷ್ಟು ನಾವು ಬಳಕೆ ಮಾಡ್ತಕ್ಕಂಥದ್ದು. ನೀವೇನೇನ್ ಮಾಡ್ತೀರಾ, ನಿಮ್ಮ ಜ್ಞಾನದಲ್ಲಿ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಸಮಾರಂಭದ ಉಡುಪುಗಳಲ್ಲಿ ಯಾರು ಹೇಳ್ತೀರಾ, ನೀವು ಯಾವ ರೀತಿ ಅದನ್ನ ಜಾಗ್ರತೆ ವಹಿಸ್ತೀರಾ, ಯಾರು ಹೇಳ್ತೀರಾ? ನೀವು ಒಂದು ಮದುವೆಗೋ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ದೀರಪ್ಪ, ಅಲ್ಲಿ ತುಂಬಾ ಮಳೆ ಇತ್ತು, ಕೆಸರಿತ್ತು, ಅದನ್ನ ಯಾವ ರೀತಿ ಜೋಪಾನ ಮಾಡ್ತೀರಾ, ಅದನ್ನ ಯಾವ ರೀತಿ ಸಂರಕ್ಷಿಸ್ತೀರಾ? ನಿಮ್ಮದು ಯಾವ್ದೋ ಶೈಲಿನಲ್ಲಿ ಹೇಳಿ ನೋಡೋಣ. ಹೇಳಿ, ಒಬ್ರು ಯಾರಾದ್ರೂ ಹೇಳಿ. ಭೂಮಿಕಾ ಹೇಳಪ್ಪ ಬೇಗ. ಒಂದು ಪಾಯಿಂಟ್ ಆಯ್ತು. ಅದನ್ನ ಮನೆಗೆ ಹೋದ್ಮೇಲೆ ಯಾವ ರೀತಿ ಸಂರಕ್ಷಣೆ ಮಾಡ್ತೀರಾ? ಯಾವ ರೀತಿ ಇಸ್ತ್ರಿ ಮಾಡ್ತೀರಾ? ಊಟ ಮಾಡಿ ಇಸ್ತ್ರಿ ಮಾಡ್ತೀರಾ? ಅದು ಮಡ್ಚಿಡುವಂತ ಒಂದು ಯಾವ ರೀತಿ ಮಡ್ಚಿದ್ದೀರಾ? ಮಡ್ಚಿಕೊಂಡು ಕವರಲ್ಲಿ ಹಾಕಿ ನುಸಿಗಳನ್ನ ಇಟ್ಬಿಟ್ಟು ಇಡ್ತಕ್ಕಂಥದ್ದು. ಇಷ್ಟು ಸ್ವಚ್ಛತೆ ಮತ್ತು ರಕ್ಷಣೆ ಬಗ್ಗೆ ನಾವು ಕ್ರಮವನ್ನು ವಹಿಸ್ತೀವಿ. ಮತ್ತೆ ಗಂಡು ಮಕ್ಕಳು ನೀವು ಯಾವ ರೀತಿ ಬಟ್ಟೆಯನ್ನು ಸಂರಕ್ಷಿಸ್ತೀರಾ? ನಿಮ್ಮ ಒಂದು ಸಮಾರಂಭದ ಉತ್ಸವ ಯಾರು ಹೇಳ್ತೀರಪ್ಪ? ಗಣೇಶ್, ಸಮಾರಂಭದ ಉಡುಪನ್ನ ನೀವು ಯಾವ ರೀತಿ ಸಂರಕ್ಷಿಸ್ತೀಯಾ? ತೊಳೆದು ಯಾವ ರೀತಿ ತೊಳಿತೀಯಾ? ಅದನ್ನ ಸಮಾರಂಭಕ್ಕೆ ಮಾತ್ರ ಉಡುಪನ್ನ ಬಳಕೆ ಮಾಡ್ಕೊಳ್ತೀವಿ. ಮತ್ತೆ ಆಮೇಲೆ ಹಾಕೊಂಡ್ಬಿಟ್ರೆ ಆಯ್ತು ಸಮಾರಂಭಕ್ಕೆ. ಮತ್ತೆ ಅದನ್ನ ಜೋಪಾನ ಮಾಡೋದು ಅವನೇ ಹೆಂಗೆ ಹೇಳಿದೆ, ನೀನು ನೀನೇನಪ್ಪ ಮೋಹನ್, ಯಾವ ರೀತಿ ಬಟ್ಟೆಯನ್ನ, ಕಸೂತಿ ಹಾಕಿರೋ ಬಟ್ಟೆಯನ್ನ ಅಥವಾ ಸಮಾರಂಭದ ಉಡುಪನ್ನ ನೀನು ಯಾವ ರೀತಿ ಸಂರಕ್ಷಿಸ್ತೀಯಾ ಮತ್ತು ಅದನ್ನ ರಕ್ಷಣೆ ಮಾಡ್ತೀಯಾ? ಯಾವ ರೀತಿ ಸ್ವಚ್ಛತೆ ಮಾಡ್ತೀಯಾ? ಜೋರಾಗಿ
ಅದನ್ನ ಬೆಲೆ ಬಾಳುವ ಒಂದು ಬಟ್ಟೆಗಳನ್ನ ಸಪರೇಟ್ ಬೇರೆ ಸರಿ ಸರಿ ಇಷ್ಟು ನಾವು ಈ ಕಸೂತಿ ಬಟ್ಟೆಗಳನ್ನ ನಾವು ಇದು ಒಂದೇ ಅಲ್ಲಪ್ಪ. ಈಗ ಕಸೂತಿ ಹಾಕಿರೋ ಬಟ್ಟೆಗಳನ್ನ ಈ ಕಡೆ ನೋಡಿ ಕೇಳಿ. ಒಂದು ಫ್ರಾಕ್ ಅನ್ನ ಒಂದು ಮಾಮೂಲಿ ಫ್ರಾಕ್ ಇರುತ್ತೆ, ಅದಕ್ಕೆ ಒಂದು ಫ್ರಾಕು, ಆ ಫ್ರಾಕಿಗೆ ಸುಮಾರು ಮಣಿಗಳಿಂದ ಮತ್ತೆ ಫ್ರಿಲ್ ಕೊಡುವುದರಿಂದ ಅದಕ್ಕೆ ಕಸೂತಿ ಹಾಕೋದ್ರಿಂದ ಅದರ ಮೆರುಗನ್ನ ಹೆಚ್ಚಿಸಿ ಒಂದು 500 ಅಂದ್ರೆ ಒಂದು 300 ರೂಪಾಯಿ ಇರ್ತಕ್ಕಂಥ ಒಂದು ಫ್ರಾಕಿಗೆ 1300 ರೂಪಾಯಿ ಮಾಡ್ಬೋದು. ಅದರ ಕಾಸ್ಟ್ 1000 ರೂಪಾಯಿ ಜಾಸ್ತಿ ಮಾಡ್ಬೋದು. ಹೀಗೆ ಕಸೂತಿಯಿಂದ ನಾವು ಅದರ ಮೆರುಗನ್ನು ಹೆಚ್ಚುತ್ತೆ, ಅದರ ಬೆಲೆನೂ ಸಹ ಹೆಚ್ಚುತ್ತೆ. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮಗೆ. ನಾವು ಕೊಳ್ಳುವವರು ಏನ್ ಮಾಡ್ತೀವಿ, ಅದನ್ನ ಏನ್ ಮಾಡ್ತೀವಿ, ಚೆನ್ನಾಗಿದ್ರೆ ಎಷ್ಟರ ರೇಟ್ ಆಗಿ ತಗೊಳ್ತೀವಲ್ವಾ, ನಮಗೆ ಇಷ್ಟ ಆಗ್ಬೇಕು. ಬಟ್ ಫ್ರಾಕಿನ ಬೆಲೆ ಎಷ್ಟಿದೆ, ಕೇವಲ 300 ರೂಪಾಯಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಒಂದ 2 ಮೀಟರ್ ಬೇಕಾಗಿರುತ್ತೆ. 2 ಮೀಟರ್ ಬಟ್ಟೆಗೆ ಎಷ್ಟಾಗಿರುತ್ತೆ, ಒಂದು 100 ರೂಪಾಯಿ 150 ರೂಪಾಯಿ ಮೀಟರ್ ಆದ್ರೆ 300 ರೂಪಾಯಿ ಆಗುತ್ತೆ ಬಟ್ಟೆಗೆ. ಅದಕ್ಕೆ ಹೊಲಿದು ಸ್ಟಿಚ್ ಮಾಡಿ ಅದಕ್ಕೆ ಕಸೂತಿ ಹಾಕಿದ್ರೆ ಎಷ್ಟಾಗುತ್ತೆ, 1300 ರೂಪಾಯಿ ಆಗುತ್ತೆ. ಇವಾಗಂತೂ ಇನ್ನೂ ಕಾಸ್ಟ್. ಚಿಕ್ಕ ಮಕ್ಕಳಿಗೆ, ಚಿಕ್ಕ ಮಕ್ಕಳ ಉಡುಪುಗಳು ಸಹ 5000 4000ವರೆಗೂ ಬೆಲೆ ಬಾಳ್ತಕ್ಕಂಥ ಉಡುಪುಗಳಾಗಿವೆ. ನಾವು ಅದಕ್ಕೆ ಹೆಚ್ಚು ಅದು ಬಳಸುವುದು 2 ಫಂಕ್ಷನ್ ಇಲ್ಲ 3 ಫಂಕ್ಷನ್ ಆದ್ರೂ ಸಹ ನಾವೇನ್ ಮಾಡ್ತೀವಿ, ಅದನ್ನ ಹೆಚ್ಚು ಬೆಲೆ ಕೊಟ್ಟು ತರ್ತೀವಿ. ಯಾಕೆ ತರ್ತೀವಿ, ಅದರ ಅಂದ, ಅದರ ಮೆರುಗು ಚೆನ್ನಾಗಿರುತ್ತೆ. ಅದು ಹಾಕೊಟ್ರೆ ನಮ್ಗೆ ಫಂಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಕಾರಣಕ್ಕೆ. ನಾವು ಚೆನ್ನಾಗಿ ಕಾಣ್ಬೇಕು ಅಂತ ಇದೆ ಅಲ್ವಾ ಎಲ್ರಿಗೂ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಒಂದು ದೀಪಾವಳಿ ಹಬ್ಬ ಬಂದ್ರೆ ಇಂಥದೇ ಬಟ್ಟೆ ತಗೋಬೇಕು, ಲಾಂಗ್ ಫ್ರಾಕ್ ತಗೋಬೇಕು, ನಾವು ಜುಬ್ಬ ಪೈಜಾಮೆ ತಗೋಬೇಕು ಅನ್ನೋ ತರ ಕಾನ್ಸೆಪ್ಟ್ ಇರುತ್ತೆ, ಹೌದು ತಾನೆ? ಆದ್ರೆ ಆ ಕಸೂತಿಯಲ್ಲಿ ನಾವು ನೋಡ್ಬೇಕು, ಏನ್ ಮಾಡ್ಬೇಕು, ತಗೊಳ್ಳುವಾಗ ಉಡುಪನ್ನ ತಗೊಳ್ಬೇಕಾದ್ರೆ ಇದು ಬಣ್ಣ ಹೋಗುತ್ತಾ ಬಟ್ಟೆ, ನೆಕ್ಸ್ಟ್ ಗುಂಚಾಗತ್ತಾ, ಇದನ್ನ ನಾವು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಅದನ್ನ ನೋಡಿ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಅಂಗಡಿಗಳಲ್ಲಿ ಅಂತ ಒಂದು ಕಿವಿ ಮಾಡಿ ಇವಿಷ್ಟನ್ನ ನೋಡಿ ನಾವು ತಗೋಬೇಕಾಗುತ್ತೆ.